ಚತುರ್ಥಿ ವೈಭವದಿಂದ ಆಚರಿಸಲ್ಪಡುವ ಪ್ರಮುಖ ಹಬ್ಬ. ಈ ಹಬ್ಬದ ವೇಳೆ ಭಕ್ತರು ಗಣೇಶನ ಮೂರ್ತಿಗಳನ್ನು ಸ್ಥಾಪಿಸಿ ಪೂಜೆ ಸಲ್ಲಿಸುತ್ತಾರೆ. ಆದರೆ ಈ ಸಂಭ್ರಮಾಚರಣೆಯ ಮಧ್ಯೆ ನಾವು ಪರಿಸರ ಹಾನಿ ಮಾಡದಂತೆ ಎಚ್ಚರಿಕೆಯಿಂದ ನಡೆಯುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾದರೆ ಪರಿಸರ ಹಾನಿಯಾಗುತ್ತಿರುವುದು ಹೇಗೆ? ಇಂದಿನ ಬಹುಪಾಲು ಗಣೇಶ ಮೂರ್ತಿಗಳು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂಲಕ ತಯಾರಿಸಲ್ಪಡುತ್ತಿವೆ. ಈ ವಸ್ತು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಆಗಿದ್ದು ನೀರಿನಲ್ಲಿ ಕರಗುವುದಿಲ್ಲ, ಸುಲಭವಾಗಿ ನಾಶವಾಗುವುದಿಲ್ಲ. ನೀರಿನ ಮೂಲಗಳ ತಳಭಾಗದಲ್ಲಿ ವರ್ಷಗಟ್ಟಲೆ ಉಳಿದು ನೀರಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ, ಜಲಚರ ಜೀವಿಗಳಿಗೆ ಹಾನಿಕಾರಕವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಮೂರ್ತಿಗಳಲ್ಲಿ ಬಳಸುವ ಬಣ್ಣಗಳು ಸೀಸ, ಪಾದರಸ, ಕ್ರೋಮಿಯಂ ಸೇರಿದಂತೆ ಹಲವಾರು ವಿಷಕಾರಿ ರಾಸಾಯನಿಕಗಳಿಂದ ಕೂಡಿದ್ದು, ಈ ರಾಸಾಯನಿಕಗಳು ನೀರಿನಲ್ಲಿ ಬೆರೆತು ಜಲಚರ ಜೀವಿಗಳಿಗೆ ಪ್ರಾಣಹಾನಿ ಉಂಟು ಮಾಡುತ್ತವೆ. ಮಾನವನ ಆಹಾರ ಸರಪಳಿ ಪ್ರವೇಶಿಸಿ ಆರೋಗ್ಯ ಹಾನಿ ಉಂಟು ಮಾಡುತ್ತದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪಿಒಪಿ ಆಧಾರಿತ ಗಣೇಶ ಮೂರ್ತಿಗಳ ತಯಾರಿಕೆ ಹಾಗೂ ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅಂತಹ ಮೂರ್ತಿಗಳನ್ನು ತಯಾರಿಸುವವರ ವಿರುದ್ಧ ಹಾಗೂ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ಹಬ್ಬಗಳಲ್ಲಿ ಪಿಒಪಿ ಗಣೇಶನ ಮೂರ್ತಿಗಳನ್ನು ಸ್ಥಾಪಿಸಿ ಪೂಜಿಸುವ ಬದಲು ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯೊಂದಿಗೆ ಆಚರಿಸುವಂತೆ ಬಿಬಿಎಂಪಿಯು ಸಾರ್ವಜನಿಕರಲ್ಲಿ ವಿನಂತಿಸಿದೆ.